ಕರ್ನಾಟಕ ಸಿಎಂ ಸ್ಥಾನಮಾನದ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ದಲಿತ ನಾಯಕರಾದಂತಹ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕಂತ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಖ್ಯಾತ ಉದ್ಯಮಿ ಆಗಿರುವಂತಹ ಸುರೇಶ್ ರಾಜ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಸರ್, ಒಂದು ಕಡೆ ಇವತ್ತು ಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ರು, ಈ ಸಂದರ್ಭದಲ್ಲಿ ಡಿಕೆಶಿ ಕೂಡ ಬಂದಿದ್ರು. ಸೊ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿಕೆಶಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ನಾವು ಆ ಫೋಟೋ ದೃಶ್ಯಗಳನ್ನ ಕೂಡ ನೋಡಬಹುದು. ಅವರ ಆಶೀರ್ವಾದವನ್ನ ಪಡೆದ್ರು, ತದನಂತರ ಅವರೇ ಸಿಎಂ ಆಗ್ತಾರೆ ಅನ್ನೋ ಇಂಟುಗಳು ಕೂಡ ಈಗಾಗಲೇ ಬಹಳಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದು. ಬಟ್ ನೀವೀಗ ಪರಮೇಶ್ವರ್ ಆಗಿರ್ಬೋದು ಅಥವಾ ಇತರೆ ದಲಿತ ನಾಯಕರಿಗೆ ಸಿಎಂ ಅನ್ನ ಕೊಡ್ಬೇಕಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀರಾ. ಏನಿರುತ್ತೆ ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ? ನೋಡಿ, ಈಗ ಬಂದ್ಬಿಟ್ಟು ಆಶೀರ್ವಾದ ತಗೊಂಡಿದ್ದು ಅಥವಾ ಆಶೀರ್ವಾದ ಕೊಟ್ಟಿದ್ದು ಅವರು ಎಲ್ಲ ತಮ್ಮ ಸಿಎಂ ಅವರೇ ಆಗಬೇಕಂತ ಎಲ್ಲೂ ಇಲ್ಲ. ಅವರು ಬ್ರೇಕ್ಫಾಸ್ಟ್ ಅವ್ರ ಮನೆಗೂ ಹೋಗಿದ್ದು, ಡಿ ಕೆ ಮನೆಗೂ ಹೋಗಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಹೋಗಿದ್ರು. ಅವಾಗ ಅಣ್ಣ ತಮ್ಮಂದರು ಆಶೀರ್ವಾದ ತಗೊಂಡು, ಆಶೀರ್ವಾದ ದೊಡ್ಡವ್ರ ಹತ್ರ ತಗೊಳ್ಳೋದ್ರಿಂದ ಸಿ ಎಂ ಪಟ್ಟ ಕೊಳ್ಳೇಬೇಕಂತ ಏನೂ ಇಲ್ಲ. ಡಿ ಕೆ ಶಿವಕುಮಾರ್ ಅಂದ್ಬಿಟ್ಟು ಎಲ್ಲೂ ಬಂದ್ಬಿಟ್ಟು ಸೆಂಟ್ರಲ್ ಆಗಲಿ ಅಥವಾ ಇಲ್ಲಿನ ಲೋಕಲ್ನಲ್ಲಿ ಆಗಲಿ ಕರ್ನಾಟಕದಲ್ಲಾಗಲಿ ಸಿ ಎಮ್ಮು ಹೇಳಿಲ್ಲ ಇಂಥವರೇ ಸಿ ಎಮ್ ಆಗ್ತಾರೆ ಅಂತ. ಮುಂದಿನ ಸಿ ಎಮ್ಮು ಅದರಲ್ಲಿ ನಮ್ಮ ಇವತ್ತಿನ ಸಿ ಎಮ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನಾರ ನನ್ನ ಸಪೋರ್ಟ್ ಏನೋ ಇದ್ದರೆ ಅದು ಪರಮೇಶ್ವರ್ ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇರೋದು. 93 ಜನ ಎಮ್ ಎಲ್ ಎಗಳು ಅವ್ರ ಬೆಂಬಲಕ್ಕೆ ಅವ್ರ ಬೆನ್ನಿಂದ ನಿಂತಿರೋಂಥ ಎಮ್ ಎಲ್ ಎಗಳು ಎಲ್ಲರೂ ಬಂದ್ಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದೆ. ಸರ್, ನೀವು ಪರಮೇಶ್ವರ್ ಅವರಿಗೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದೀರಾ ಅಥವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಇತರ ನಾಯಕರುಗಳು ಇದ್ದಾರೆ, ಇದರಲ್ಲಿ ಯಾರಾದರೂ ಒಬ್ಬರಿಗೆ ಕೊಡಲಿ ಅಂತ, ಅಥವಾ ಪರ್ಟಿಕ್ಯುಲರ್ ಆಗಿ ಪರಮೇಶ್ವರ್ ಅವರೇ ಸಿಎಂ ಆಗಲಿ? ಯಾಕಂದರೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಬಹಳಷ್ಟು ಧ್ವನಿ ಎತ್ತುತ್ತಾ ಇಲ್ಲ, ಅವರು ಸಾಫ್ಟ್ ಕಾರ್ನರ್, ಈ ರೀತಿಯಾದಂತಹ ಟಾಕ್ಗಳು ಬರ್ತಾ ಇದೆ. ಯಾಕಂದರೆ ಡಿ ಕೆ ಶಿ ರಫ್ ಆ್ಯಂಡ್ ಟಫ್ ಆಗಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಪರಮೇಶ್ವರ್ ಅವರು ಬಹಳಷ್ಟು ಸೈಲೆಂಟ್ ಆಗಿದ್ದಾರೆ, ಈ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಉದ್ದೇಶ ಏನು ಸರ್? ನೋಡಿ, ದಲಿತರು ಯಾವತ್ತೂ ತನ್ನ ಅಧಿಕಾರನ ಯಾರಿಂದನೂ ಕಿತ್ಕೊಳ್ಳೋಕ್ಕೆ ಅಧಿಕಾರ ಹಿಂದೆ ಹೋಗಲ್ಲ. ಅವ್ರ ಜೀನ್ನಲ್ಲೇ ಇದೆ ಅದು. ಯಾವತ್ತೂ ಅಧಿಕಾರಿಗಳನ್ನ ಹಿಂದೆ ಹೋಗಲ್ಲ. ಅವ್ರೇನಿದ್ರು ಕೂಡ ಜನ ಒಂದು ಸೇವೆ ಮಾಡಲಿಕ್ಕೆ ಬರ್ತಾರೆ. ಅಧಿಕಾರ ಅವರೇ ಕೊಟ್ಟರೆ ಒಳ್ಳೆ ಒಂದು ಸ್ಟೇಟು, ಒಂದು ಕರ್ನಾಟಕದ ಜನರ ಸೇವೆ ಮಾಡ್ತಾರೆ. ಯಾವೊಂದು ದಲಿತರು ಬಂದ್ಬಿಟ್ಟು ನನಗೆ ಅಧಿಕಾರ ಕೊಡಿ ಅಂತ ಕಿತ್ಕೊಳ್ಳೋಕೆ ಹೋಗಲ್ಲ. ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟರೆ ಒಳ್ಳೆ ಅಧಿಕಾರನ ಕೊಡ್ತಾರೆ ಇಡೀ ಕರ್ನಾಟಕಕ್ಕೆ. ಯಾವುದೇ ದಲಿತರಾದರೂ ಕೂಡ, ಯಾವುದೇ ದಲಿತರು ಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ನಿಮ್ಮ ದಲಿತ ನಾಯಕರುಗಳ ಹೋರಾಟ ಹೇಗಿರುತ್ತೆ ಸರ್? ಈಗ ನಮ್ಮ ವೆಂಕಟರಮಣ ಅವರು ಹೇಳ್ದಂಗೆ ಅವರು ಒಂದು ಇದರಲ್ಲಿ ತುಂಬ ಒಂದು ಕಠಿಣವಾಗಿ ತುಂಬ ಒಂದು ಉಗ್ರ ಹೋರಾಟಗಳು ದಲಿತರು ಇದು ಮಾಡ್ತಾರೆ. ಅದರಲ್ಲಿ ಕಾಂಗ್ರೆಸ್ ಅಂತೂ ಇಲ್ಲಿ ಝೀರೋ ಆಗೋಗುತ್ತೆ. ಇಡೀ ಸ್ಟೇಟ್ನಲ್ಲಾದರೆ ಇಡೀ ಇಂಡಿಯಾನಲ್ಲಿ ಕಾಂಗ್ರೆಸ್ ಇರಲ್ಲ. ಇದು ಸುರೇಶ್ ರಾಜ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.